ದಲಿತ ಉದ್ಯಮಿಗಳಿಗೆ ಸರ್ಕಾರದಿಂದ ಉತ್ತೇಜನ, ಮತ್ತೊಂದೆಡೆ ಅಧಿಕಾರಿಗಳಿಂದ ದಿಗ್ಬಂಧನ. ಮುಂದೆ ನಿಂತು ಹಿಟಾಚಿಯಿಂದ ಇಂಡಸ್ಟ್ರಿ ರಸ್ತೆ ಮುಚ್ಚಿಸಿದ ತಹಶೀಲ್ದಾರ್. ಗೃಹ ಸಚಿವ ಪರಮೇಶ್ವರ್ ಜಿಲ್ಲೆಯಲ್ಲಿ ಅಧಿಕಾರಿಗಳದ್ದೇ ಆರ್ಭಟ. ಕಾನೂನು ಪ್ರಕಾರ ಅಸಾಧ್ಯ, ತಹಶೀಲ್ದಾರ್ ಸಾರಥ್ಯದಲ್ಲಿ ಸಾಧ್ಯ. ಜಿಲ್ಲಾ, ರಾಜ್ಯ, ರಾಷ್ಟ್ರ ಮಟ್ಟದ ಅಧಿಕಾರಿಗಳಿಗೆ ಓಕೆ, ತಾಲೂಕು ಮಟ್ಟದ ಅಧಿಕಾರಿಗಳ ಕಿರಿಕ್ ಯಾವ ಕಾರಣಕ್ಕೆ? ತಿಪಟೂರು ಲೋಕಲ್ ಪಾಲಿಟಿಕ್ಸ್ಗೆ ಇಳಿದ್ರ ಅಧಿಕಾರಿಗಳು. ತಹಶೀಲ್ದಾರ್, ಎಸಿ, ಪೊಲೀಸರ ವಿರುದ್ಧ ದಲಿತ ಉದ್ಯಮಿಯ ಕಾನೂನು ಸಮರ. ಕೋರ್ಟ್, ಲೋಕಾಯುಕ್ತ ಹಾಗೂ ಎಸ್ಟಿ ಸೆಲ್ ಮೆಟ್ಟಿಲೇರಲು ನಿರ್ಧಾರ. ರಾಜ್ಯದಲ್ಲಿ ನನ್ನ ಸಾರಥ್ಯದಲ್ಲಿ ಅಹಿಂದ ಸರ್ಕಾರ ಅಂತ ಸಿಎಂ ಸಿದ್ದರಾಮಯ್ಯ ಘಂಟಾಘೋಷವಾಗಿ ಹೇಳ್ತಾರೆ. ದಲಿತರ ಅಭಿವೃದ್ಧಿಗೆ ಸರ್ಕಾರ ಸಾವಿರಾರು ಕೋಟಿ ಖರ್ಚು ಮಾಡ್ತಿದೆ. ದಲಿತರನ್ನ ಉದ್ಯಮಿಗಳನ್ನಾಗಿ ಮಾಡೋಕೆ ಶ್ರಮ ಹಾಕ್ತಿದೆ. ಆದ್ರೆ ಕೆಲವೆಡೆ ಅಧಿಕಾರಿಗಳೇ ಸರ್ಕಾರದ ಉದ್ದೇಶಕ್ಕೆ ಕೊಳ್ಳಿಯಿಡ್ತಿದ್ದಾರೆ. ತುಮಕೂರು ಜಿಲ್ಲೆಯ ಉಸ್ತುವಾರಿ ಹಾಗೂ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರು ರಾಜ್ಯದ ದಲಿತ ನಾಯಕರು. ಇದೀಗ ತುಮಕೂರು ಜಿಲ್ಲೆಯ ತಿಪಟೂರಿನಲ್ಲಿ ಕಾನೂನುಬದ್ಧವಾಗಿ ಕಳೆದ 5 ವರ್ಷದಿಂದ ಪೊಲ್ಯೂಷನ್ ಬೋರ್ಡ್ ಅನುಮತಿ, ಜಿಲ್ಲಾಧಿಕಾರಿಗಳ ಅನುಮತಿ, ಡಿಡಿ ಮೈನ್ಸ್ ತುಮಕೂರು ಇವರ ಅನುಮತಿಯನ್ನ ಒಳಗೊಂಡ ಕಾನೂನಿನ ಪ್ರಕಾರ ಎಂ ಸ್ಟ್ಯಾಂಡ್ ಇಂಡಸ್ಟ್ರಿಯನ್ನ ದಲಿತ ಉದ್ಯಮಿ ನಡೆಸುತ್ತಿದ್ದಾರೆ. ಆದರೆ ಇತ್ತೀಚೆಗೆ ದಲಿತ ಉದ್ಯಮಿಯಿಂದ ಇಂಡಸ್ಟ್ರಿಯನ್ನ ವಶಕ್ಕೆ ಪಡೆಯಲು ಸ್ಥಳೀಯ ರಾಜಕಾರಣಿ ಮುಂದಾಗಿದ್ದು, ಇದಕ್ಕೆ ತಹಶೀಲ್ದಾರ್ ಅಂಡ್ ಎಸಿ ಹಾಗೂ ಪೊಲೀಸ್ ಇಲಾಖೆ ಕೈ ಜೋಡಿಸಿರುವ ಆರೋಪ ಕೇಳಿ ಬಂದಿದೆ. ಡಿಜಿಎಂಎಸ್ ಇಲಾಖೆಯಿಂದ 200 ರಿಂದ 300 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಸಾರ್ವಜನಿಕ ಕಟ್ಟಡ ಇರಬಾರದು ಎಂಬ ನಿಯಮ ಇದೆ. ಅದರ ಪ್ರಕಾರ ಯಾವುದೇ ಸಾರ್ವಜನಿಕ ಕಟ್ಟಡಗಳು ಕಳೆದ 5 ವರ್ಷಗಳಿಂದ ಇರುವುದಿಲ್ಲ. ಆದ್ರೀಗ ಸರ್ವೆ ನಂಬರ್ 55 109 ಸರ್ಕಾರಿ ಜಾಗವಾಗಿತ್ತು. ಇದರಲ್ಲಿ ಇಂಡಸ್ಟ್ರಿ ಸ್ಥಾಪಿಸಲು ಅವಕಾಶ ನೀಡಲು ಸಾಧ್ಯವಿರುವುದಿಲ್ಲ. ಆದರೆ ಕೆಲವರ ಒತ್ತಡಕ್ಕೆ ಮಣಿದಂತೆ ಕಾಣುತ್ತಿರುವ ತಹಶೀಲ್ದಾರ್, ಎಸಿ ಹಾಗೂ ಪೊಲೀಸ್ ಇಲಾಖೆ ಕಾನೂನು ಮೀರಿ ಅವಕಾಶ ನೀಡಲು ಮುಂದಾಗಿದ್ದಾರೆ. ಇದಕ್ಕೆ ಪ್ರಾರಂಭ ಎನ್ನುವಂತೆ ದಲಿತ ಉದ್ಯಮಿಯ ಇಂಡಸ್ಟ್ರಿಗೆ ಇದ್ದ ನಕಾಶೆ ರಸ್ತೆಯನ್ನೇ ಜಿಟಾಚಿ ಮೂಲಕ ತಹಶೀಲ್ದಾರ್ ಮೋಹನ್ ಹಾಗೂ ಪೊಲೀಸರ ಸಮ್ಮುಖದಲ್ಲೇ ಮುಚ್ಚಿಸಲಾಗಿದೆ. 5 ವರ್ಷಗಳ ಕಾಲ ಕಾನೂನಾತ್ಮಕವಾಗಿ ಕ್ರಮಬದ್ಧವಾಗಿ ನಡೆದು ಬಂದ ದಲಿತ ಉದ್ಯಮಿಯ ಎಂ ಸ್ಟ್ಯಾಂಡ್ ಇಂಡಸ್ಟ್ರಿಗೆ ಇದೀಗ ಕೆಲ ಪಟ್ಟಭದ್ರ ಹಿತಾಸಕ್ತಿಗಳ ಜೊತೆ ಸೇರಿ ಅಧಿಕಾರಿಗಳೇ ಮುಳುವಾಗಿದ್ದಾರೆ. ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ತಿಪಟೂರಿನಲ್ಲಿ ನಡೆಯುತ್ತಿರುವ ಅಧಿಕಾರಿಗಳ ಲೋಕಲ್ ಪಾಲಿಟಿಕ್ಸ್ಗೆ ಬ್ರೇಕ್ ಹಾಕಬೇಕಿದೆ. ಜಿಲ್ಲಾಧಿಕಾರಿಗಳು ಸಹ ಈ ಬಗ್ಗೆ ಗಮನ ಹರಿಸಬೇಕಿದೆ. ಸರ್ಕಾರ ಹಾಗೂ ಜಿಲ್ಲಾಡಳಿತ ಕಾನೂನಾತ್ಮಕವಾಗಿ ನಡೆಯುತ್ತಿರುವ ದಲಿತ ಉದ್ಯಮಿಯ ಇಂಡಸ್ಟ್ರಿಗೆ ಆಗುತ್ತಿರುವ ತೊಂದರೆ ನಿವಾರಿಸಬೇಕಿದೆ. ಇಲ್ಲದಿದ್ದರೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ದಲಿತ ಉದ್ಯಮಿಯ ವಿರೋಧಿ ಎಂಬ ಹಣೆಪಟ್ಟಿಗೆ ಗುರಿಯಾಗುವ ಸಾಧ್ಯತೆ ಇದೆ. ಈ ನಡುವೆ ಜಿಲ್ಲಾಡಳಿತ ಹಾಗೂ ಸರ್ಕಾರದಿಂದ ನ್ಯಾಯ ಸಿಗದಿದ್ದರೆ ತಹಶೀಲ್ದಾರ್, ಎಸಿ ಹಾಗೂ ಪೊಲೀಸರ ವಿರುದ್ಧ ಕೋರ್ಟ್, ಲೋಕಾಯುಕ್ತ ಹಾಗೂ ಎಸ್ಟಿ ಸೆಲ್ ಮೆಟ್ಟಿಲೇರಲು ನಿರ್ಧರಿಸಿದ್ದಾರೆ. ಈಗಲಾದ್ರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರೆ ಎಂದು ನೋಡಬೇಕಿದೆ. ಕರ್ನಾಟಕ ಟಿವಿ, ತಿಪಟೂರು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.